ವೋಟ್ ಪರ್ಕೆ ಮತ್ತು ಚಪ್ಪಲಿ ಚಳವಳಿಗಳ ಮೂಲಕ ಅವ್ರನ್ನ ಪಂಚಾಯತಿ ಅವ್ರನ್ನ ದೂರ ಇಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. 2026-27ನೇ ಇಸ್ವಿ ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ನೆರಳೂರು ಗ್ರಾಮದಲ್ಲಿ ಇವತ್ತು ಬಹುಶಃ ಯಾರಿಗೂ ಗೊತ್ತಿಲ್ದಿರ ಇವತ್ತು ವಾರ್ಡ್ ಸಭೆ ಮಾಡಿರ್ತಕ್ಕಂಥದ್ದು. ಬಹುಶಃ ಸುಮಾರು ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಇವತ್ತು ವಾರ್ಡ್ ಸಭೆ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲನೂ ಕೂಡ ಇವತ್ತು ಎಲ್ಲೋ ಮಾಹಿತಿ ತಿಳ್ಕೊಂಡು ನಾವೇ ವಾರ್ಡ್ ಸಭೆಗೆ ಬಂದಿರ್ತಕ್ಕಂಥದ್ದು. ಇದು ಯಾಕೆ ಅಂತಂದ್ರೆ ಇದಕ್ಕೂ ಮೊದಲು ವಾರ್ಡ್ ಸಭೆ ಗ್ರಾಮ ಸಭೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಒ ಆಗಲಿ ಸಿಒ ಆಗಲಿ PDO-ಗಿಂತ ಮೇಲ್ ಅಧಿಕಾರಿಗಳು ಯಾರು ಕೂಡ ಬರ್ತಾ ಇರಲಿಲ್ಲ. ಅವರು ಬರಲಿ ಅಂತೇಳಿ ನಾವು ಯಾವಾಗಲೂ ಕೂಡ ತಂಟೆ ತಕರಾರುಗಳನ್ನ ಮಾಡ್ತಾ ಇದ್ವಿ. ಮಾಡೋದ್ರ ಜೊತೆನಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ 2.5-3 ವರ್ಷಗಳ ಕಾಲದಿಂದ ಯಾವುದೇ ಒಂದು ಚಿಕ್ಕ ಕೆಲಸ ಕೂಡ ಪಂಚಾಯತಿ ಮಟ್ಟದಲ್ಲಿ ಆಗಿಲ್ಲ. ಜೊತೆಗೆ ಇವತ್ತು ಇವರು ಯಾರಿಗೂ ಕಾಣ್ತಿದ್ದಂಗೆ ನೀವು ಕೂಡ ಪತ್ರಿಕಾ ಮಾಧ್ಯಮದವ್ರಿಗೂ ಯಾರಿಗೂ ಗೊತ್ತಿಲ್ಲ, ನೀವು ಯಾವುದೋ ಕಾರಣದಿಂದ ಹಿಂಗೆ ಹೋಗೋ ದಾರಿನಲ್ಲಿ ನೋಡಿ ನೀವು ಕೂಡ ಬಂದಿರೋದು ಇದು ಅಂತ ನಾನು ಭಾವಿಸ್ತೇನೆ. ಹಂಗಾಗಿ ಜೊತೆಗೆ ಈಗಾಗಲೇ ಕಸದ ಸಮಸ್ಯೆ ಕೋಟ್ಯಾನು ಕೋಟಿ ಪಂಚಾಯಿತಿಯಲ್ಲಿ ಲೂಟಿ ಆಗ್ತಾ ಇದೆ. ಇಲ್ಲಿ ಕಸ ತೆಗಿಯಕ್ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಚರಂಡಿ ನೀರಿನ ವ್ಯವಸ್ಥೆಗಳಿಲ್ಲ, ರಸ್ತೆಗಳು ನ್ಯಾಯವಾಗಿಲ್ಲ. ಇಲ್ಲಿ ಪಂಚಾಯತಿನಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಪಂಚಾಯತಿ, ಪ್ರಧಾನ ಪಂಚಾಯತಿ ಅನ್ನೋ ಒಂದು ಮಟ್ಟದಲ್ಲಿ ಇರ್ತಕ್ಕಂಥ ನೆರಳೂರು ಪಂಚಾಯತಿ ಕೋಟ್ಯಾನು ಕೋಟಿ ಇದಕ್ಕೆ ಏನು ಸಂಭಾವನೆ ಇರ್ತಕ್ಕಂಥ ಪಂಚಾಯತಿ. ಈಗಾಗಲೇ ಇವರು ಇದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈಗಲೂ ಕೂಡ ಹಲವಾರು ಗಲಾಟೆಗಳು, ದಾಂಧಲೆಗಳು ಈ ವಾರ್ಡ್ ಸಭೆಯಲ್ಲಿ ಆಗಿದೆ. ವಾರ್ಡ್ ಸಭೆಯಲ್ಲಿ ಅನೇಕ ದಾಂಧಲೆಗಳು ಆಗಿ ಕೂಡ ಈ ಬಾರಿ ಅವರನ್ನ ಪಂಚಾಯತಿ PDO ಅಧಿಕಾರಿಗಳು ಮತ್ತು ಪಂಚಾಯತಿ ವರ್ಗವನ್ನ ನಾವು ಸಹಕರಿಸಿದ್ದೇವೆ. ಯಾಕೆ ಸಹಕರಿಸಿದ್ದೀವಿ ಅಂತ ಹೇಳಿದ್ರೆ ಈ ಬಾರಿ ಅವರು ನ್ಯಾಯ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ. ತದನಂತರ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ಬಾರಿ ಏನು ನಾವು ಸಹಕರಿಸಿದ್ದೀವಿ, ಅವರು ಮುಂದಿನ ದಿನಗಳಲ್ಲಿ ಇಲ್ಲಿ ಅವರು ನ್ಯಾಯವಾದಂತ ಕೆಲಸಗಳು ಇವತ್ತು ಏನು ವಾರ್ಡ್ ಸಭೆಯಲ್ಲಿ ನಾವು ಏನ್ ಕೆಲಸಗಳನ್ನ ಬರ್ಸಿದೀವಿ, ಅನುಮೋದನೆ ಮಾಡಿಸಿದೀವಿ, ಆ ಕೆಲಸಗಳನ್ನ ಆಗಿಲ್ಲ ಅಂತಂದ್ರೆ ಊರು ಒಳಗಡೆ ಅವ್ರನ್ನ ಬಿಡದಾಗೆ ವೋಟ್ ಪರ್ಕೆ ಮತ್ತು ಚಪ್ಪಲಿ ಚಳವಳಿಗಳ ಮೂಲಕ ಅವ್ರನ್ನ ಪಂಚಾಯತಿ ಅವ್ರನ್ನ ದೂರ ಇಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೊತೆಗೆ ಚರಂಡಿ ವ್ಯವಸ್ಥೆ, ನೀರಿನ ಏನು ರಸ್ತೆ ವ್ಯವಸ್ಥೆ, ಮೂಲಭೂತಗಳ ಸೌಲಭ್ಯ ಈಗ ತಾನೇ ಮಾತಾಡಿದಂತ PDO ಅವರು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆ ಮಾತ್ರ ಕೊಟ್ಟಿದ್ದಾರೆ, ಇದುವರೆಗೂ ಅವರು ಕೊಟ್ಟಿರ್ಲಿಲ್ಲ. ಇಂಥ ಮಾತುಗಳು ಎಷ್ಟೋ ಸರಿ ಕೊಟ್ಟು ಹೋಗಿದ್ದಾರೆ. ಇವತ್ತು ಸಹಕರಿಸಿರೋದ್ರಿಂದ ನಾನು ನಡ್ಕೊಳ್ತೇನೆ, ಈ ಬಾರಿ ನಾನು ಮಾಡೇ ಮಾಡ್ತೇನೆ ಕೆಲಸ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಹಕರಿಸಿ ಅವ್ರನ್ನ ವಾರ್ಡ್ ಸಭೆ ಮಾಡಕ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನ ಅರ್ಥಕೊಂಡಂತ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, PDO ಆಗಿರ್ಬೋದು, ನಮಗೆ ಸಹಕರಿಸಿ ಕೆಲಸಗಳು ಕರೆಕ್ಟ್ ಆಗಿ ಮಾಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತೇವೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನೆರಳೂರು ದಂಗೆ ನಿಂತ್ಕೋತೈತೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಜೈ ಭೀಮ್.